ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನೀವು ಲಾಸ್ಟ್ ಕ್ಲಿಪ್ಪಿಂಗ್ ನೋಡಿದ್ದೀರ ಅನ್ಸುತ್ತೆ ಏನು ರೆಸಿಪಿ ಅಂತ. ಸೊ ನಾನಿವತ್ತು ಪೆರಿ ಪೆರಿ ಸಾಸ್ ಮ್ಯಾಕ್ರೋನಿ ಮಾಡ್ತಾ ಇದ್ದೀನಿ. ಸೊ ನಮಗೆ ಔಟ್ಸೈಡ್ ಸಿಗುತ್ತಲ್ಲ, ರೆಸ್ಟೋರೆಂಟ್ ಇಲ್ಲ ಸ್ಟ್ರೀಟ್ ಸ್ಟೈಲಲ್ಲಿ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಸಿಂಪಲಾಗಿ ಮನೇಲೇ ಮಾಡ್ಬೋದು. ಸೊ ಫಸ್ಟು ನಾನು ಸ್ವಲ್ಪ ಆಯಿಲ್ ಹಾಕೊಂಡಿದ್ದೀನಿ. ನೀವು ಬೇಕಾದರೆ ಬಟರ್ ಯೂಸ್ ಮಾಡ್ಬೋದು. ಅದಕ್ಕೆ ಸ್ವಲ್ಪ ಸಣ್ಣ ಕಟ್ ಮಾಡಿರೋಂಥ ಬೆಳ್ಳುಳ್ಳಿ ಹಾಕೊಂಡಿದ್ದೀನಿ, ಮತ್ತು ಸಣ್ಣ ಕಟ್ ಮಾಡಿರೋ ಈರುಳ್ಳಿ, ಕ್ಯಾರೆಟ್ ಮತ್ತು ಬಾಯ್ಲ್ ಮಾಡ್ಕೊಂಡಿರೋದು ಸ್ವೀಟ್ ಕಾರ್ನ್ ಹಾಕೊಂಡಿದ್ದೀನಿ. ಇಷ್ಟನ್ನು ಹಾಕೊಂಡು ನೀಟಾಗಿ ಆಯಿಲಲ್ಲಿ ಫ್ರೈ ಮಾಡ್ಕೊಬೇಕು. ನೀವು ಈ ವೆಜಿಟೇಬಲ್ಸ್ ಜೊತೆ ಇನ್ನೂ ಯಾವುದಾದ್ರೂ ವೆಜಿಟೇಬಲ್ಸ್ ಇದ್ರೂ ಆ್ಯಡ್ ಮಾಡ್ಕೊಳ್ಳಿ. ಜೊತೆಗೆ ಕ್ಯಾಪ್ಸಿಕಮ್ ಹಾಕೊಂಡಿದ್ದೀನಿ, ಅದು ಅಷ್ಟೇ 1 ಕಪ್ ತೊಗೊಂಡಿದ್ದೀನಿ. ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ನೀಟಾಗಿ ಟಾಸ್ ಮಾಡ್ಕೊಬೇಕು. ವೆಜ್ಜೀಸ್ನ ಜಾಸ್ತಿ ಬಾಯ್ಲ್ ಮಾಡ್ಕೊಳಕ್ಕೆ ಹೋಗ್ಬಿಡಿ, ಸ್ವಲ್ಪ ಕ್ರಂಚಿಯಾಗೇ ಇರಬೇಕು. 2 ಕಪ್ ಆಗುವಷ್ಟು ಹಾಲನ್ನ ಹಾಕೊಂಡಿದ್ದೀನಿ, ಯಾಕಂದರೆ ನಾನು ಇವಾಗ ಸಾಸ್ ಮಾಡ್ಕೊಬೇಕು. ನಾನಿಲ್ಲಿ ಪೆರಿ ಪೆರಿ ಸಾಸ್ ಮಾಡ್ಕೊತಾ ಇದ್ದೀನಿ, ತೋರಿಸ್ತೀನಿ ಯಾವ ಥರ ಮಾಡೋದು ಅಂತ. ನಾನು 2 ಕಪ್ ಆಗುವಷ್ಟು ಹಾಲನ್ನ ತೊಗೊಂಡಿದ್ದೀನಿ. ಹಾಲು ಹಾಕೊಂಡಾದ್ಮೇಲೆ ಒಂದು 2 ಮಿನಿಟ್ಸ್ ಬಾಯ್ಲ್ ಮಾಡ್ಕೊಳ್ಳಿ. ಅದಕ್ಕೆ ನಾನು ಚಿಲ್ಲಿ ಫ್ಲೇಕ್ಸ್ ಹಾಕೊಂಡಿದ್ದೀನಿ. ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಅಂದರೆ 1/2 ಟೇಬಲ್ ಸ್ಪೂನ್ ಚಿಲ್ಲಿ ಫ್ಲೇಕ್ಸ್ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಚಿಲ್ಲಿ ಫ್ಲೇಕ್ಸ್ ನಾನು ಮನೆಯಲ್ಲೇ ಮಾಡ್ಕೊಂಡಿರೋದು, ಸೊ ಅದನ್ನು ಒಂದು 1/2 ಟೇಬಲ್ ಸ್ಪೂನ್ ಯೂಸ್ ಮಾಡಿದ್ದೀನಿ. ಪೆರಿ ಪೆರಿ ಮಸಾಲ ಹಾಕೊಬೇಕು, ಇದೇ ಮೇನ್ ಇಂಗ್ರೀಡಿಯೆಂಟ್ ಇದಕ್ಕೆ. ಪೆರಿ ಪೆರಿ ಮಸಾಲ ಎಲ್ಲ ಸೂಪರ್ ಮಾರ್ಕೆಟಲ್ಲಿ ಸಿಗುತ್ತೆ. ಪೆರಿ ಪೆರಿ ಮಸಾಲದಲ್ಲೇ ಖಾರ ಇರುತ್ತೆ, ಸೊ ನಾವು ಇದಕ್ಕೆ ಚಿಲ್ಲಿ ಪೌಡರ್ ಏನು ಯೂಸ್ ಮಾಡೋದು ಬೇಡ, ಯಾಕಂದರೆ ಅದೇ ಸ್ಟ್ರಾಂಗ್ ಆಗಿರುತ್ತೆ. ನೆಕ್ಸ್ಟ್ ನಾನು ಬಾಯ್ಲ್ ಮಾಡ್ಕೊಂಡಿರೋ ಮ್ಯಾಕ್ರೋನಿ ಪಾಸ್ತಾನ ಹಾಕೊತಾ ಇದ್ದೀನಿ. ಇಲ್ಲಿ ಒಂದು 2 ಕಪ್ ತೊಗೊಂಡಿದ್ದೀನಿ. ಹಾಟ್ ವಾಟರಲ್ಲಿ ಬಾಯ್ಲ್ ಮಾಡಿ ಇಟ್ಕೊಂಡಿರೋದು, ನಾನು ಇದನ್ನು ಸ್ಟ್ರೈನ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ನಾನು ಡೈರೆಕ್ಟಾಗಿ ಇವಾಗ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಪಾಸ್ತಾ ಹಾಕಿದ್ಮೇಲೆ ಒಂದು 10 ಮಿನಿಟ್ಸ್ ಆದರೂ ಕುಕ್ ಮಾಡ್ಕೊಬೇಕು ಆ ಸಾಸ್ ಜೊತೆಗೆ. ಆವಾಗ ಆ ಮ್ಯಾಕ್ರೋನಿಗೂ ಅದಕ್ಕೂ ಕಂಬೈನ್ ಆಗುತ್ತೆ ನೀಟಾಗಿ. ನೆಕ್ಸ್ಟು ನಾನು ಚೀಸ್ ಸ್ಲೈಸ್ನ ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಿ 2 ಚೀಸ್ ಸ್ಲೈಸ್ನ ಹಾಕೊತಾ ಇದ್ದೀನಿ. ನಾನು ಬೇಕಾದ್ರೆ ಚೀಸ್ ಕ್ಯೂಬ್ಸ್ನ ಯೂಸ್ ಮಾಡ್ಬೋದು, ನಾನು ಸ್ಲೈಸ್ನ ಯೂಸ್ ಮಾಡ್ತಾ ಇದ್ದೀನಿ. ಚೀಸ್ ಸ್ಲೈಸ್ ಯಾಕೆ ಯೂಸ್ ಮಾಡಬೇಕಂದ್ರೆ ಸಾಸ್ ಅದು ಕ್ರೀಮಿ ಟೆಕ್ಸ್ಚರ್ ಚೇಂಜ್ ಆಗುತ್ತೆ, ಅಂದರೆ ಒಂದು ರಿಚ್ನೆಸ್ ಎನ್ಹಾನ್ಸ್ ಜಾಸ್ತಿ ಆಗುತ್ತೆ. ಸೊ ಯೂಸ್ ಮಾಡಿ, ಇಲ್ಲ ಕ್ಯೂಬ್ಸ್ ಆದರೂ ಯೂಸ್ ಮಾಡಿ, ಇಲ್ಲ ಚೀಸ್ ಸ್ಲೈಸ್ ಆದರೂ ಯೂಸ್ ಮಾಡಿ. ನೋಡಿ, ನೀವೇ ಡಿಫ್ರೆನ್ಸ್ ನೋಡ್ಬೋದು. ಫಸ್ಟು ಯಾವ ಥರ ಇತ್ತು, ಇವಾಗ ಯಾವ ಥರ ಕ್ರೀಮಿ ಟೆಕ್ಸ್ಚರಲ್ಲಿದೆ ಅಂತ. ಸೇಮ್ ರೆಸ್ಟೋರೆಂಟಲ್ಲಿ ಇರೋ ಸೇಮ್ ಅದೇ ಟೇಸ್ಟ್ ಬರುತ್ತೆ. ಒಂದ್ಸಲಿ ಟ್ರೈ ಮಾಡಿ. ಲಾಸ್ಟಲ್ಲಿ ನಾನು ಸ್ವಲ್ಪ ಕೊರಿಯಾಂಡರ್ ಯೂಸ್ ಮಾಡಿದ್ದೀನಿ. ನೋಡಿದ್ರಲ್ಲ, ಪೆರಿ ಪೆರಿ ಸಾಸ್ ಮ್ಯಾಕ್ರೋನಿ ಹೇಗೆ ಮನೇಲೆ ಮಾಡ್ಕೊಬೋದು ಅಂತ. ಸೊ ನೆಕ್ಸ್ಟ್ ಇದೇ ಥರ ನಾನು ಪಾಸ್ತಾ ಯೂಸ್ ಮಾಡಿನೂ ಒಂದು ರೆಸಿಪಿ ತೋರಿಸ್ತೀನಿ ಹೇಗೆ ಮಾಡೋದು ಅಂತ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ, ಕೊನೆವರೆಗೂ ನೀವೇನಾದರೂ ಈ ವಿಡಿಯೋ ನೋಡಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನೆಕ್ಸ್ಟ್ ಇನ್ನೊಂದು ಇಂಟ್ರೆಸ್ಟಿಂಗ್ ರೆಸಿಪಿ ಜೊತೆ ನಿಮ್ಮ ಮುಂದೆ ಸಿಗ್ತೀನಿ. ಅಂಟಿಲ್ ದೆನ್ ಬಾಯ್.